ಒಂದು ಮುಖ್ಯಮಂತ್ರಿ ಆದವರು ಆರ್ಥಿಕ ಇಲಾಖೆ ಅವರ ಕೈನಲ್ಲೇ ಇರುವಾಗ ಎವಿಡೆಂಟ್ ಆಗಿ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಖಾತೆಗೆ ದುಡ್ಡು ಹೋಗಿರೋದು ಅಷ್ಟು ಕ್ಲೀನ್ ಆಗಿ ಇರುವಾಗ ಈ ತರ ಮೇಲಿಂದ ಮೇಲೆ ಹಗರಣಗಳು ಬಂದಾಗ ಇದು ರಾಜ್ಯಪಾಲರ ಒಂದು ವಿವೇಚನೆಗೆ ಬಿಟ್ಟಿರೋದು. ಅಲ್ಲ, ರಾಜ್ಯಪಾಲರು ಈಗ ಶೋಕಾಸ್ ನೋಟಿಸ್ ಕೊಟ್ಟಿರೋದು ವಿಚಾರದಲ್ಲಿ ನಮ್ಮ ತಕರಾರು ಇಲ್ಲ. ಅವ್ರು ಕೊಟ್ಟಿದ್ದಾರೆ, ಅದನ್ನ ನೀವು ಕೊಡಿಸಿದ್ರೋ ಮತ್ತೊಬ್ರು ಕೊಟ್ಟಿದ್ದಾರೋ, he should have given it, but why didn't he give it? ಹಿಂದಿನ ಪ್ರಕರಣಗಳು ಯಾಕೆ ಕೊಟ್ಟಿಲ್ಲ ಅಂತ ಖಂಡಿತ ಅದನ್ನು ಕೇಳುವ ಇದಿದೆ, ನಾನು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ರಾಜ್ಯಪಾಲರು ಇಷ್ಟರ ಮೇಲಿಂದ ಮೇಲೆ ಹಗರಣ ಬಂದಾಗ ಅದನ್ನು ಸುಮ್ಮನೆ ಇಡ್ತಾರ, ಅಥವಾ ಯಾವುದೇ ಒಂದು ಹಗರಣಗಳು ಬಂದಾಗ ಪ್ರತಿಯೊಂದು, ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಕೆಂಪಣ್ಣ ಆಯೋಗ 10 ವರ್ಷ ಆಯ್ತು, ಇನ್ನ ಅದು ಆಯೋಗದ ವರದಿ ಬಂದಿಲ್ಲ. ಇವತ್ತು ಅವರು ದೇಸಾಯಿ ಆಯೋಗ ಅಂತ ಇದಕ್ಕೆ ಒಂದು ದಿನ ಮೊದಲು ಮಾಡ್ತಾರೆ ಅಂತ ವಿಧಾನಸಭೆಯಲ್ಲಿ ಚರ್ಚೆ ಬರಬಾರ್ದು, ಇದನ್ನು ಮುಚ್ಚಾಕ್ಬೇಕಂತ ತಾನೇ ಮಾಡ್ತಾ ಇರೋದು. ಇದು ಗೊತ್ತಾಗ್ತಿಲ್ವಾ? ಇದು ಅವರು ಕೊಟ್ಟಾಗ, ನೋಟಿಸ್ ಕೊಟ್ಟಾಗ್ಲೂ ಕೂಡ ಎಷ್ಟು ಹಾಸ್ಯಾಸ್ಪದ ಅಂತ ಹೇಳಿದ್ರೆ, ಇವರ ಖಾಸಗಿಯ ಒಂದು ಏನು ಕರಪ್ಷನ್ ನೋಟಿಸ್ ಕೊಟ್ಟಿದ್ದಾರೆ, ಇದನ್ನು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ ಸೆಕ್ರೆಟರಿ, ಇದಕ್ಕೆ ಅರ್ಥ ಇದೆಯಾ? ಅಥವಾ ಇವರು ಕರ್ನಾಟಕ ಸರ್ಕಾರಕ್ಕೆ ಏನಾದ್ರೂ ಇವರು ನೋಟಿಸ್ ಕೊಟ್ಟಿದಾರ? ರಾಜ್ಯಪಾಲರು ಕೊಟ್ಟಿರೋದು ಇವರ ಖಾಸಗಿ ವಿಚಾರ. ಕರಪ್ಷನ್ ಅನ್ನೋದು ಸಿದ್ದರಾಮಯ್ಯನವರ ಖಾಸಗಿ ವಿಚಾರ, ಸೈಟ್ಗಳು ಏನದು ಅವ್ರ ವೈಫ್ ಹೆಸರಲ್ಲಿರೋದು ಅವ್ರ ಖಾಸಗಿ ವಿಚಾರ. ಇದು ನೀವು ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆ ಆಗುತ್ತೆ, ಇವರ ಅಧ್ಯಕ್ಷ ಸ್ಥಾನ ಇವರು ಆಚೆ ಇಟ್ಬಿಟ್ಟು ಬೇರೆಯವರ ಅಧ್ಯಕ್ಷದಲ್ಲಿ ಆಗುತ್ತಾ ಅಂದ್ರೆ ಹಾಸ್ಯಾಸ್ಪದ ಅನ್ಸಲ್ವಾ? ಜನರಿಗೆ ಗೊತ್ತಾಗ್ತಿಲ್ವ ಇದು ಎಷ್ಟೊಂದು ಇವರು ಜನರ ಹತ್ರ ಮುಚ್ಚಿಡ್ತಾರೆ? ಇದು ಎಷ್ಟು ಇವರು ಏನೇ ಜನನೆಲ್ಲ ಮಾಡ್ಲಿ, ಇವರು ನಾವು ವಿರೋಧ ಪಕ್ಷದವರು ಕೇಳಿರುವ ಕ್ವಶನ್ಗೆ ಇವರು ಉತ್ತರ ಯಾಕೆ ಕೊಡ್ತಾ ಇಲ್ಲ? ಇವ್ರು ಏನೋ ಕೇಳಿದ್ರೆ, ಈಗ ಧರ್ಮಸೇನೆ ಅವರು ನೋಡಿ ನಿಮ್ಮ ಹೆಸರೇನಂತ ಹೇಳಿದ್ರೆ ನಮ್ಮ ಊರ್ ಕಡೆ ಒಂದು ಗಾದೆ ಇದೆ, ಮುಂಡಾಸ್ 33 ಅಂತ ಹೇಳ್ತಾರೆ. ಹೆಸರು ಕೇಳಿದಕ್ಕೆ ಬೇರೆ ಏನೋ ಉತ್ತರ ಕೊಡ್ತಾರೆ. ನಾವು ಕೇಳ್ತಾ ಇದೀವಿ, ನೋಡಿ ಈ ತರ ಆಗಿದೆ, ಇದು ಏನು ಅಂತ ಕೇಳಿದ್ರೆ, ಇಲ್ಲಪ್ಪ ಅವರು ನಿಜವಾಗ್ಲೂ ಪಾರದರ್ಶಕವಾಗಿ ಓಪನ್ ಬುಕ್ ಅಂತ ಇದ್ರೆ, ಇದು ಆ ತರ ಅಲ್ಲ, ಈ ತರ ಅಲ್ಲ, ಜನರಿಗೆ ಉತ್ತರ ಕೊಡಿ, ನಮಗ್ ಬೇಡ, ವಿರೋಧ ಪಕ್ಷದವ್ರಿಗೆ ಕೊಡೋದು ಬೇಡ. ಯಾಕೆ ನೀವು ನಿಲುವಳಿ ಮಂಡಿಸಕ್ಕೆ ನಮಗೆ ವಿರೋಧ ಪಕ್ಷದವ್ರಿಗೆ ಬಿಟ್ಟಿಲ್ಲ? ಯಾಕೆ ಅವಕಾಶ ಕೊಟ್ಟಿಲ್ಲ? ಎಲ್ಲರಿಗೂ ಚರ್ಚೆ ಆಗ್ತಾ ಇತ್ತಲ್ಲ. ಇವತ್ತು ಪಾದಯಾತ್ರೆ ಮೋಸ್ಟ್ಲಿ ನಡೆಯದೇ ಇರ್ಬೋದಿತ್ತು, ಅಲ್ಲೇ ಕ್ಲಿಯರ್ ಆಗ್ತಾ ಇತ್ತು, ರಾಜ್ಯದ ಜನ ನೋಡ್ತಾ ಇದ್ರು. ನಮ್ಮ ಹತ್ರ ಬೇರೆ ಏನು ಆಪ್ಷನ್ ಇದೆ? ಅವರ ಹತ್ರ ಗವರ್ಮೆಂಟ್ ಇದೆ, ನಾವು ಕೇಳುವ ಕ್ವಶನ್ಗೆ ಅವ್ರಿಗೆ ಉತ್ತರ ಕೊಡಕ್ಕಿಲ್ಲ, ನಾವು ಮಾಡೋ ಪಾದಯಾತ್ರೆಗೆ ಅವ್ರ ಪ್ರಶ್ನೆ ಕೇಳೋದಕ್ಕೆ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಏನೂ ಆಗದೆ ಜನಾಂಗದಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಹೇಳಿದ್ರೆ, ನೀವು ಶಕ್ತಿ ಪ್ರದರ್ಶನನೇ ಮಾಡಿ, ರಾಜ್ಯದ ಜನರಿಗೆಲ್ಲ ಅರ್ಥ ಆಗ್ತಿದೆ. ಪ್ರತಿಯೊಂದನ್ನು ನೀವು ಇಷ್ಟು ಪಾದಯಾತ್ರೆ ನಾಳೆಗೆ ಮುಗಿಯುತ್ತಂದ ತಕ್ಷಣ ಮುಗಿಯುತ್ತಂತ ತಿಳಿಬೇಡಿ. ವಿರೋಧ ಪಕ್ಷವಾಗಿ ನೀವು ಮಾಡುವ ಹಗರಣದ ಎಳೆಯನ್ನು ನಾವು ರಾಜ್ಯದ ಜನರಿಗೆ ಬೆಚ್ಚಿಡ್ತೀವಿ, ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಇಷ್ಟಕ್ಕೆ ಮುಗಿಯುತ್ತಂತ ನೀವು ತಿಳ್ಕೊಳ್ಳೇಬೇಡಿ.